Dear 7th standard students, welcome back to online classes. In the previous class we discussed lines and angles. So in this lesson I think we have started exercise 5.1. So in exercise 5.1 we have completed first problem, second problem and third problem. So that are based on complementary angles and supplementary angles. So today let us pass on to vertically opposite angles and linear pair. Okay, so before going to that, let us do these two problems. I think up to third problem we finished. So fourth one, find the angle which is equal to its complement. So find the angle which is equal to its complement. ಅಂದರೆ ಕಾಂಪ್ಲಿಮೆಂಟ್ಗೆ ಈಕ್ವಲ್ ಆಗಿರ್ತಕ್ಕಂಥ, ಸೊ ವಿಚ್ ಇಸ್ ಈಕ್ವಲ್ ಟು ಇಟ್ಸ್ ಕಾಂಪ್ಲಿಮೆಂಟ್. ಈ ಕಾಂಪ್ಲಿಮೆಂಟ್ಗೆ ಈಕ್ವಲ್ ಆಗಿರ್ತಕ್ಕಂಥ ಆ್ಯಂಗಲ್ ಯಾವುದು, ಯಾವ ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ಕಾಂಪ್ಲಿಮೆಂಟ್ ಆಗಬೇಕು, ಬಟ್ ಇಟ್ ಶುಡ್ ಬಿ ಈಕ್ವಲ್ ಅಂತ. ಸೊ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗ್ತದೆ. 45 + 45 90. ಸೊ 45 ಆ್ಯಡ್ ಮಾಡಿದ್ರೆ 90 ಬರುತ್ತೆ. ಸೇಮ್ ಫೈಂಡ್ ದ ಆ್ಯಂಗಲ್ ವಿಚ್ ಈಸ್ ಈಕ್ವಲ್ ಟು ಇಟ್ಸ್ ಸಪ್ಲಿಮೆಂಟ್. ಸಪ್ಲಿಮೆಂಟ್ಗೆ ಈಕ್ವಲ್ ಆಗಿರೋಂಥ ಆ್ಯಂಗಲ್ ಆ್ಯಡ್ ಮಾಡೋದು ಅಂದರೆ ಯಾವುದು, 90 + 90 ದಟ್ ಈಸ್ 180. ಸೊ ಅದನ್ನೇ ಬರೆಯೋಣ ಇಲ್ಲಿ. ಓಕೆ, ಪ್ರಾಬ್ಲಮ್ ನಂಬರ್ 4, ಫೈಂಡ್ ದ ಆ್ಯಂಗಲ್ ವಿಚ್ ಈಸ್ ಈಕ್ವಲ್ ಟು ಇಟ್ಸ್ ಕಾಂಪ್ಲಿಮೆಂಟ್. ಸೊ ದಟ್ ಈಸ್ 45 degree is the angle which is equal to its complement. ಓಕೆ, ಹೇಗೆ ಅಂತ ನೋಡಿ, 45 + 45 is equal to 90 degree. Understand? So like that. So problem number 5. So 90 degree is the angle which is equal to 90 degree is the angle which is equal to its supplement. That means 90 + 90 degree plus 90 degree is equal to 180 degree. Okay, understand? So next, so directly let us pass on to the problem number 12. So because these are all the proof type problems. ಸೊ ನೆಕ್ಸ್ಟ್ ಟೈಮ್ ಏನು ಮಾಡೋಣ, ಇದು 6, 7, 8, 10 ಎಲ್ಲ ನಾನು ಕ್ಲಾಸಲ್ಲೇ ಮಾಡ್ತೀನಿ, ಕ್ಲಾಸ್ ರೂಮಲ್ಲಿ. ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ ನಂಬರ್ 12 ಹೋಗೋಣ. ನೋಡಿ, ಪ್ರಾಬ್ಲಮ್ ನಂಬರ್ 12 ಏನಿರ್ತದೆ. ಸೊ ಇವೆಲ್ಲ ನಾನು ಅಪ್ ಟು 11 ತನಕ ನಾನು ಕ್ಲಾಸ್ ರೂಮಲ್ಲೇ ಮಾಡ್ತೀನಿ, ಯಾಕೆ ನಿಮಗೆ ಇದು ಅರ್ಥ ಮಾಡಿಸೋದು ಕಷ್ಟ ಆಗ್ತದೆ ವಿಡಿಯೋದಲ್ಲಿ. ಸೊ ಪ್ರಾಬ್ಲಮ್ ನಂಬರ್ 12 ಹೋಗೋಣ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ದ ಆ್ಯಂಗಲ್ಸ್ ಎಕ್ಸ್, ವೈ ಆ್ಯಂಡ್ ಝಡ್ ಇನ್ ಈಚ್ ಆಫ್ ದಿ ಫಾಲೋಯಿಂಗ್. ಓಕೆ, ಸೊ ಲಿಸನ್. ಸೊ ಇಲ್ಲಿ ನಾವು ಈ ಪ್ರಾಬ್ಲಮಲ್ಲಿ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ನು ನೋಡ್ತೀವಿ, ನೆಕ್ಸ್ಟು ಲೀನಿಯರ್ ಪೇರ್, ಇವೆರಡೂ ಕಲ್ತ್ಕೋತೀವಿ. ಎರಡು ಪ್ರಾಬ್ಲಮ್ ಮಾಡಿಬಿಟ್ರೆ ನಿಮಗೆ ಟೋಟಲ್ ಎಲ್ಲ ಆ್ಯಂಗಲ್ಸು ಅರ್ಥ ಆಗ್ತದೆ. ಓಕೆ, ಸೊ ಲಿಸನ್. ಸೊ ಫಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 12. ಫಸ್ಟು ಫಿಗರ್ ಹೇಗಿದೆ ನೋಡಿ. ಸೊ ದಿಸ್ ಈಸ್ 55 ಡಿಗ್ರಿ ಅಂತಾನೆ. ಸೊ ದಿಸ್ ಈಸ್ ವೈ, ದಿಸ್ ಈಸ್ ಎಕ್ಸ್ ಆ್ಯಂಡ್ ದಿಸ್ ಈಸ್ ಝಡ್. ಓಕೆ, ಇದಕ್ಕೊಂದು ನೇಮ್ಸ್ ಕೊಡೋಣ, ಎ ಬಿ ಸಿ ಡಿ. ಸೊ intersect at O ಅನ್ಕೊಳ್ಳೋಣ. ಓಕೆ, ಲಿಸನ್ ಹಿಯರ್, ಎ ಬಿ ಆ್ಯಂಡ್ ಸಿ ಡಿ intersect at O. So forming, so vertically opposite angles are formed. Okay, vertically opposite angles are formed. ಇಲ್ಲಿ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಫಾರ್ಮ್ ಆಗಿದೆ. ನಾನು ನಿಮ್ಮ ಮೊದಲೇ ಹೇಳಿದೆ, ಇದನ್ನು ಕತ್ತರಿ ಕೋನಗಳು, ಎರಡು ಲೈನ್ ಸೆಗ್ಮೆಂಟ್ಸ್, ಎರಡು ಲೈನು ಈ ರೀತಿ ಒಂದನ್ನೊಂದು ಕತ್ತರಿಸಿದ್ರೆ, ಈ ರೀತಿ ಒಂದರೊಂದು ಇಂಟರ್ಸೆಕ್ಟ್ ಆದರೆ, ಸೊ ದ ಆ್ಯಂಗಲ್ ಸೋ ಫಾರ್ಮ್ಡ್ ಆರ್ ಕಾಲ್ಡ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟೋಲ್ಡ್, ಸೊ ದೀಸ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ. ಸೊ ಈ ಆ್ಯಂಗಲ್ ಈ ಆ್ಯಂಗಲ್ಗೆ ಈಕ್ವಲ್, ಈ ಆ್ಯಂಗಲ್ ಈ ಆ್ಯಂಗಲ್ಗೆ ಈಕ್ವಲ್ ಅಂತ. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ಹಿಯರ್ ವಾಟ್ ದೇ ಹ್ಯಾವ್ ಗಿವನ್, ಫೈಂಡ್ ದ ವ್ಯಾಲ್ಯೂಸ್ ಆಫ್ ದ ಆ್ಯಂಗಲ್ಸ್ ಎಕ್ಸ್, ವೈ, ಝಡ್. ಈ ಆ್ಯಂಗಲ್ಸ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಲಿಸನ್. ಸೊ ಆ್ಯಂಗಲ್ ಎ ಒ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಒ ಡಿ ಈಸ್ ಈಕ್ವಲ್ ಟು ಎಕ್ಸ್. ಸೊ ದಿಸ್ ಈಸ್ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಆ್ಯಂಗಲ್ ಎ ಒ ಸಿ ನಮಗೆ 55 ಡಿಗ್ರಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಒ ಡಿನೂ ಸಹ 55 ಡಿಗ್ರಿ ಈಸ್ ಈಕ್ವಲ್ ಟು ಎಕ್ಸ್. ಅಂಡರ್ಸ್ಟ್ಯಾಂಡ್? ಯಾಕಂದರೆ ಎ ಒ ಸಿ ಎಷ್ಟಿರ್ತದೋ ಬಿ ಒ ಡಿನೂ ಅಷ್ಟೇ ಇರ್ತದೆ, ಬಿಕಾಸ್ ದೀಸ್ ಟು ಆರ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಸೊ ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 55 ಡಿಗ್ರಿ ಬಂತು ಒಂದು ವ್ಯಾಲ್ಯೂ, ಎಕ್ಸ್ ಈಸ್ ಈಕ್ವಲ್ ಟು 55 ಡಿಗ್ರಿ. ಸೊ ನೆಕ್ಸ್ಟ್ ಆ್ಯಂಗಲ್ ವೈ ಮತ್ತು ಆ್ಯಂಗಲ್ ಝೆಡ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಸೊ ನೋಡಿ, ಈಗ ನಾವು ಆ್ಯಂಗಲ್ ವೈನೇ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇದನ್ನು ಮರ್ತು ಬಿಡಿ ನೀವೀಗ. ಸೊ ಈಗೇನು ಅಂದ್ಕೊಳ್ಳಿ, ಎ ರೇ ಎ ಒ ಸ್ಟ್ಯಾಂಡ್ಸ್ ಆನ್ ಎ ಲೈನ್ ಸಿ ಡಿ ಅಂದ್ಕೊಳ್ಳಿ. ಸೊ ಇಲ್ಲೊಂದು
ಅಡ್ಜಸೆಂಟ್ ಆ್ಯಂಗಲ್ಸ್ ಫಾರ್ಮ್ ಆಯಿತು. ಸೊ ಆ್ಯಂಗಲ್ ಎ ಒ ಸಿ ಈಸ್ ಅಡ್ಜಸೆಂಟ್ ಟು ಆ್ಯಂಗಲ್ ಎ ಒ ಡಿ. ಅಂಡರ್ಸ್ಟ್ಯಾಂಡ್? ಆ್ಯಂಗಲ್ ಇದನ್ನು ಬಿಟ್ಬಿಡಿ, ನೋಡಿ ಇದನ್ನು ಬಿಟ್ಬಿಟ್ಟು ಆ್ಯಂಗಲ್ ಎ ಒ ಸಿ ಈಸ್ ಅಡ್ಜಸೆಂಟ್ ಟು ಆ್ಯಂಗಲ್ ಎ ಒ ಡಿ. ಈ ಅಡ್ಜಸೆಂಟ್ ಆ್ಯಂಗಲ್ಸ್ನ ಸಮ್ 180 ಡಿಗ್ರಿಗೆ ಈಕ್ವಲ್ ಆದರೆ ಸೊ ದೆನ್ ದೋಸ್ ಟು ಆರ್ ಲೀನಿಯರ್ ಪೇರ್ ಅಂತ. ಸೊ ಇವು ಅಡ್ಜಸೆಂಟ್ ಆ್ಯಂಗಲ್ಸು ಲೀನಿಯರ್ ಪೇರ್ ಅಂತ ನಾವು ಹೇಳಿದ್ದೀವಿ, ಹೌದಲ್ಲ? ಸೊ ಇದನ್ನು ಯೂಸ್ ಮಾಡಿಕೊಂಡು ಸೊ ಲಿಸನ್, ಆ್ಯಂಗಲ್ ಎ ಒ ಸಿ ಪ್ಲಸ್ ಆ್ಯಂಗಲ್ ಎ ಒ ಡಿ plus angle AOD is equal to 180 degree because these two are linear pair. ನಿಮ್ಮ linear pair ಬಗ್ಗೆನೇ ಹೇಳಿದ್ದೀನಿ. ಓಕೆ, ಸೊ ಅಡ್ಜಸೆಂಟ್ ಆ್ಯಂಗಲ್ಸು 180 ಡಿಗ್ರಿಗೆ ಈಕ್ವಲ್ ಆದರೆ ಸೊ ದೋಸ್ ಟು ಆ್ಯಂಗಲ್ಸ್ ಆರ್ ಕಾಲ್ಡ್ ಲೀನಿಯರ್ ಪೇರ್. ಅಂಡರ್ಸ್ಟ್ಯಾಂಡ್? ಆ್ಯಂಗಲ್ ಎ ಒ ಸಿ ಪ್ಲಸ್ ಆ್ಯಂಗಲ್ ಎ ಒ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಲೆಟ್ ಅಸ್ ರೈಟ್ ಇದೆ, ನೋಡಿ ಈ ಕಡೆ ಬರೆಯೋಣ. ಆ್ಯಂಗಲ್ ಎ ಒ ಸಿ, ನೋಡಿ ಆ್ಯಂಗಲ್ ಎ ಒ ಸಿ ಪ್ಲಸ್ ಆ್ಯಂಗಲ್ ಎ ಒ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ಆ್ಯಂಗಲ್ ಎ ಒ ಸಿ 55 ಡಿಗ್ರಿ ಗೊತ್ತು ನಮಗೆ, 55 ಡಿಗ್ರಿ ಬರೀರಿ ಪ್ಲಸ್ ಆ್ಯಂಗಲ್ ಎ ಒ ಡಿ. ಸೊ ಆ್ಯಂಗಲ್ ಎ ಒ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲಿ ಆ್ಯಂಗಲ್ ಎ ಒ ಡಿ 55 ಪ್ಲಸ್ ಆ್ಯಂಗಲ್ ಎ ಒ ಡಿನ ಏನಂತ ಕರೆಯೋಣ? ಆ್ಯಂಗಲ್ ಎ ಒ ಡಿ ಈಸ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ವೈ ಈಸ್ ಈಕ್ವಲ್ ಟು 180 ಮೈನಸ್ 55. ಅಂಡರ್ಸ್ಟ್ಯಾಂಡ್? 180 ಮೈನಸ್ 55. ಸೊ ವೈ ಈಸ್ ಈಕ್ವಲ್ ಟು 180ನಲ್ಲಿ 55 ಸಬ್ಟ್ರಾಕ್ಟ್ ಮಾಡಿ, 10 ಪ್ಲಸ್ 5 10 ಮೈನಸ್ 5 ಅಂದರೆ 5, 7 ಮೈನಸ್ 5 2, ಸೊ 125 ಡಿಗ್ರಿ. ಅಂಡರ್ಸ್ಟ್ಯಾಂಡ್? ಸೊ ದೇರ್ ಫೋರ್ ವೈ ಈಸ್ ಈಕ್ವಲ್ ಟು 125 ಡಿಗ್ರಿ ಬಂತು ಒಂದು ವ್ಯಾಲ್ಯೂ. ಸೊ ಎಕ್ಸ್ ಈಸ್ ಈಕ್ವಲ್ ಟು 55 ಡಿಗ್ರಿ, ವೈ ಈಸ್ ಈಕ್ವಲ್ ಟು 125 ಡಿಗ್ರಿ. ದೆನ್ ಈಸಿಯಾಗಿ ನಾವು ನೆಕ್ಸ್ಟ್ ಏನು ಮಾಡೋಣ? ಝೆಡ್ನ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಸೊ ಝೆಡ್ ಈಸಿ ಗೊತ್ತಾಯಿತು. ಸೊ ವೈ 125 ಆದಮೇಲೆ ಝೆಡ್ ಆಲ್ಸೋ 125 ಬಿಕಾಸ್ ದೀಸ್ ಟು ಆರ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಸೊ ದೇರ್ ಫೋರ್ ಆ್ಯಂಗಲ್ ಎ ಒ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಒ ಸಿ. ಆ್ಯಂಗಲ್ ಎ ಒ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಒ ಸಿ ಈಸ್ ಈಕ್ವಲ್ ಟು ಝೆಡ್. ಸೊ ಆ್ಯಂಗಲ್ ಎ ಒ ಡಿ ಎಷ್ಟು ಬಂತು ನಮಗೆ? ಆ್ಯಂಗಲ್ ಎ ಒ ಡಿ, ಸೊ ದಟ್ ಈಸ್ 125 ಡಿಗ್ರಿ ಈಸ್ ಈಕ್ವಲ್ ಟು 125 ಡಿಗ್ರಿ ಈಸ್ ಈಕ್ವಲ್ ಟು ಝೆಡ್. ಸೊ ದೇರ್ ಫೋರ್ Z is equal to 125 degree. Understand? So here now, so let us write once again, x is equal to 55 degree, y is equal to 125 degree, z is equal to 125 degree. Understand? Okay, x is equal to 55 degree, y is equal to, x is equal to 55 degree, y is equal to 125 degree, then z is equal to 125 degree. So these two are vertically opposite angles, hence they are equal. That is angle AOC is equal to angle BOD, hence angle AOD is equal to angle BOC. ಅರ್ಥ ಆಯ್ತಾ? ಓಕೆ, ಅಂಡರ್ಸ್ಟ್ಯಾಂಡ್? ಟೇಕ್ ಡೌನ್ ಬರ್ಕೊಳ್ಳಿ ನೀಟಾಗಿ. ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟು ರಿಮೈನಿಂಗ್ ಪಾರ್ಟ್ ಇಲ್ಲಿ ಬರ್ಕೊಳ್ಳಿ. Okay, understand? Next. So next question, so next figure, so that is, here it is. So let us write A, O, B, C, D, E ಅನ್ಕೊಳ್ಳೋಣ. Okay, here it is given 40 degree. So this is X and this is Y, so this is Z. Okay, so and this is 25 degree is given. Okay, here also we have to calculate X, Y, Z. Listen, angle AOD is equal to angle BOE is equal to angle BOE. So okay, so and also here I think, sorry, here I did not write vertically opposite angles. VOA means vertically opposite angles ಅಂತ. Okay, ಸೊ ಇಲ್ಲೂ ಅದೇ ರೀತಿ ಬರ್ಕೊಳ್ಳಿ. ಸೊ ಇಲ್ಲೂ ಸೇಮ್ ಇಲ್ಲಿ. ಸೊ ಆ್ಯಂಗಲ್ AOD is equal to BOC means this is equal to
vertically opposite angles, VOA, vertically opposite angles. Okay, understand? So angle AOD is equal to angle BOC is equal to 40 degree because vertically opposite angles VOA. So ಇದು ಎಷ್ಟಿರ್ತದೆ, ಇದು ಅಷ್ಟೇ ಆಯಿತು. ಅಂದರೆ ದಟ್ ಮೀನ್ಸ್ ಆ್ಯಂಗಲ್ AOD 40 ಡಿಗ್ರಿ ಇದೆ is equal to BOE Z ಇದೆ is equal to 40 degree. So therefore Z is equal to 40 degree. Z ಬಂತು ಆಯಿತಾ. ಸೊ ಈ ಝಡ್ನ ಯೂಸ್ ಮಾಡಿಕೊಂಡು ಸೊ ನೆಕ್ಸ್ಟ್ ಏನು ಮಾಡಿ ನೀವು ಝಡ್ ಬಂತು. ಈಗ ನಾವು ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಎಕ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ ಇದು 40 ಡಿಗ್ರಿ, ಇದು 125 ಡಿಗ್ರಿ, ಇದು ಎಕ್ಸ್ ಅಂತಂದಮೇಲೆ ಇದು ಟೋಟಲ್ ಸಮ್ ಆಫ್ ದ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 180 ಡಿಗ್ರಿ ಅಕಾರ್ಡಿಂಗ್ ಟು ಲೀನಿಯರ್ ಪೇರ್. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ, ಈ ಎಕ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಆ್ಯಂಗಲ್ ಎ ಒ ಡಿ ಪ್ಲಸ್ ಆ್ಯಂಗಲ್ DOC ಅಥವಾ COD ಪ್ಲಸ್ ಆ್ಯಂಗಲ್ BOC is equal to 180 degree. So this is linear pair. Understand? Okay. So linear pair. Angle AOD 40 degree ಇದೆ plus angle COD x ಇದೆ plus angle BOC 25 degree ಇದೆ. Okay, 180. So x is equal to 180 minus 40 plus 25 is to 65. 65 ನ ಈ ಕಡೆ ತಗೊಂಡು ಬನ್ನಿ. So 65. So x is equal to 10 minus 5 ಅಂದರೆ 5. 7 minus 6 1, so 115 degree. So x is equal to 115 degree. Understand? X ಬಂತು, ಇದು ಗೊತ್ತಾಯಿತು 115 degree. ಸೊ ಪ್ಲಸ್ 25 ಪ್ಲಸ್ 40 ಹಾಕಿದ್ರೆ ನಮಗೆ ಟೋಟಲ್ 180 ಡಿಗ್ರಿ ಬರ್ತದೆ. 180 ಡಿಗ್ರಿ ಬರಬೇಕು ಅಕಾರ್ಡಿಂಗ್ ಟು ಲೀನಿಯರ್ ಪೇರ್. ಎಕ್ಸ್ ಗೊತ್ತಾಯಿತು, ಝಡ್ ಗೊತ್ತಾಯಿತು. ನೆಕ್ಸ್ಟ್ ಇನ್ನು ಗೊತ್ತಾಗಬೇಕಾದ್ರೆ ನಮಗೇನು ವೈ. ಈ ಝಡ್ಡು ಮತ್ತು ವೈ ಇವೆರಡನ್ನು ಆ್ಯಡ್ ಮಾಡ್ಕೊಂಡ್ರೆ 180 ಡಿಗ್ರಿ ಬರಬೇಕು. ಸೊ ಲೆಟ್ ಅಸ್ ಆ್ಯಡ್ ಆ್ಯಂಗಲ್ AOE ಪ್ಲಸ್ ಆ್ಯಂಗಲ್ BOE is equal to 180 degree according to linear pair. Understand? Angle AOE ಗೊತ್ತಿಲ್ಲ means unknown, that is y plus angle BOE. So BOE Z find out ಮಾಡಿದ್ದೀವಿ ಎಷ್ಟು, 40 degree is equal to 180 degree. So therefore y is equal to 180 degree minus 40 degree. So y is equal to 140 degree. Understand? So therefore angle x, so x is equal to how much? So x is equal to how much ಕೊಟ್ಟಿದ್ದಾರಲ್ಲ x ಎಷ್ಟು ಅಂತ. ಸೊ x is equal to ನಾವು ಫೈಂಡ್ ಔಟ್ ಮಾಡೋದು. x ಎಷ್ಟು ಬಂತು, 115 ಡಿಗ್ರಿ, y is equal to 140 degree and z is equal to 40 degree. Understand? ಓಕೆ, ಟೇಕ್ ಡೌನ್. ಅರ್ಥ ಆಯ್ತಾ? ಸೊ ನಿಧಾನಕ್ಕೆ ನೋಡ್ಕೊಳ್ಳಿ, ಇಲ್ಲಿ ಏನಿಲ್ಲ. ಇಲ್ಲಿ ನಾವು ಲೀನಿಯರ್ ಪೇರು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಈ ಎರಡೂ ಪ್ರಾಪರ್ಟೀಸ್ ಆಫ್ ಆ್ಯಂಗಲ್ಸ್ನ ಯೂಸ್ ಮಾಡಬೇಕು. ಓಕೆ ನೋಡಿ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸು ಲಿನಿಯರ್ ಪೇರು ಅಂದ್ರೆ ಏನಿಲ್ಲ. ಸೊ ಇದ್ರದ್ದು ಟೋಟಲ್ ಎಷ್ಟು ಲೈನ್ಸ್ ಆರ್ ನೀವು ಕನ್ಸ್ಟ್ರಕ್ಟ್ ಮಾಡಿ. ಸೊ ಟೋಟಲ್ ಇಷ್ಟು ಸಮ್ಮು 180 ಡಿಗ್ರಿ, ಅದೇ ಥರ ಟೋಟಲ್ ಇಷ್ಟು ಸಮ್ಮು 180 ಡಿಗ್ರಿ. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ಟೇಕ್ ಡೌನ್ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನು ಫಿಲ್ ಇನ್ ದಿ ಬ್ಲಾಂಕ್ಸ್ ಇದೆ. ಫಿಲ್ ಇನ್ ದಿ ಬ್ಲಾಂಕ್ಸ್ ಅಂದರೆ ನಾನು ನೆಕ್ಸ್ಟ್ ಎಕ್ಸರ್ಸೈಸ್ಗೆ ಹೋಗ್ತೀನಿ. ಓಕೆ, ಟೇಕ್ ಡೌನ್ ಬರ್ಕೊಳ್ಳಿ. ನೋಡಿ, ಇದು ಜಾಮಿಟ್ರಿ ಪಾರ್ಟ್ ಆಗಿರೋದ್ರಿಂದ ನಿಮ್ಗೆ ಒಂದೇ ಸಲ ಅರ್ಥ ಆಗಲ್ಲ. ಆದರೂ ನಾನು ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀನಿ. ವಿಡಿಯೋನ 2-3 ಟೈಮ್ಸ್ ನೋಡಿ. 7th ಸರಿಯಾಗಿ ವಿಡಿಯೋ ನೋಡ್ಕೋತಾ ಇಲ್ಲ. ವಿಡಿಯೋನ 2-3 ಟೈಮ್ಸ್ ನೋಡಿರಿ. ಹಾಗೆಯೇ ಒಂದು 2-3 ಟೈಮ್ಸ್ ನೋಡಿದ ನಂತರ ನೀಟಾಗಿ ಬುಕ್ಸಲ್ಲಿ ಪ್ರಾಬ್ಲಮ್ಸ್ ನೋಡ್ಕೊಂಡು ಬರ್ಕೊಳ್ಳಿ. ಬರ್ಕೊಂಡ್ಮೇಲೆ ಒಂದು 2-3 ಟೈಮ್ಸ್ ವರ್ಕ್ ಮಾಡಿ. ಎಸ್ಪೆಷಲಿ ಇದು ಜಾಮಿಟ್ರಿ ಪ್ರಾಬ್ಲಮ್ಸ್ ಆಗಿರೋದ್ರಿಂದ, ಎಸ್ಪೆಷಲಿ ಆ್ಯಂಗಲ್ಸ್ ಸಂಬಂಧಪಟ್ಟಂತೆ ಇರೋದ್ರಿಂದ ಸೊ ನೀಟಾಗಿ ನೀವು ನೋಡ್ಕೋಬೇಕು. ಅರ್ಥ ಆಯ್ತಾ? ಸೊ ಓಕೆ, ಟೇಕ್ ಡೌನ್. ಥ್ಯಾಂಕ್ ಯು.